ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಘೋಷ್ ವಿಹಾರಿ. ಯಾರದು? ಹಲೋ ಫ್ರೆಂಡ್ಸ್, ಯಾರೋ ಇದ್ದಾರೆ ಫ್ರೆಂಡ್ಸಲ್ಲಿ. ಯಾರೋ ಡೋರ್ ಕ್ಲೋಸ್ ಮಾಡ್ಕೊಂಡ್ರಿ ಗೈಸ್. ಯಾರೋ ಉಸಿರು ಹಿಡಿದು ಗೈಸ್, ಅಲ್ಲಿ ಯಾರು ಇದ್ದಾರೆ? ಹಲೋ ಗೈಸ್, ಇಲ್ಲಿಂದ ಬಿದ್ದರೆ ಮಾತ್ರ ಇವಾಗ ಇಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ, ಇಲ್ಲಿಂದ ಎಲ್ಲಿ ಎಲ್ಲಿ? ಹಲೋ ಗೊತ್ತು, ವಾಮಿಟ್ ಬರೋ ಅಯ್ಯಪ್ಪ. ಯಾರದು? ಯಾರೋ ಬೆನ್ನಿಂದ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀರಾ? ಈಗ ಇದು ಇಲ್ಲಿತ್ತಲ್ಲ, ಇಲ್ಲಿ ಕೂಡ ಯಾರಾದ್ರೂ ಇದ್ದಾರ? ಹೆಂಗಿದೆ ನೋಡಿ ಗೈಸ್. ಹಲೋ, ಯಾರು ಯಾರಿಗೆ ಹತ್ತಿದ್ದು? ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಘೋಷ್ ವಿಹಾರಿ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತಾದರೆ ನಾನು ಡೇ ಟೈಮಲ್ಲಿ ಬಂದು ಹೋಗಿದ್ದೆ ಈ ಲೊಕೇಶನ್ ನೋಡೋಕ್ಕೆ. ಅದನ್ನು ಡೇ ಟೈಮ್ ಬಂದು ಹೋಗಿರೋದು ಕೂಡ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಗಾಯ್ಸ್, ಈ ಲೊಕೇಶನ್ ಏನಂದರೆ, ನನಗೆ ಒಬ್ಬರು ಕೇಟ್ರಿಂಗಲ್ಲಿ ಕೆಲಸ ಮಾಡೋ ಹುಡುಗ ನನಗೆ ಈ ಲೊಕೇಶನ್ ಕೊಟ್ಟಿದ್ದು. ಅಣ್ಣ, ಈ ಏರಿಯಲ್ಲಿ ತುಂಬ ಅಳು ಸೌಂಡ್ ಕೇಳುತ್ತೆ, ಆಮೇಲೆ ಏನೇನೋ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣುತ್ತೆ ಅಂತ ಒಂದು ಟಾಕ್ ಇದೆ. ನಾನು ಒಂದು 2 ಸಲ ಏನೋ ಒಂಥರ ಅಳೋ ಥರ ಸೌಂಡ್ ಕೇಳುತ್ತೆ ಅಂತ ನನಗೆ ಪದೇ ಪದೇ ಹೇಳ್ತಾ ಇದ್ದ. ಗೈಸ್, ಇಲ್ಲಿಂದ ನನಗೆ ಆ ಹುಡುಗನ ಮನೆ ಬಂದು ಒಂದು 10-15 ಕಿಲೋಮೀಟರ್ಸ್ ಎಲ್ಲೆಲ್ಲೋ ಇರೋದು. ನಮ್ಮ ಕಿಚನ್ಗೆ ಬಂದು ಕೆಲಸ ಮಾಡೋ ಹುಡುಗ. ಆ್ಯಂಡ್ ಗೈಸ್, ಫಸ್ಟ್ ಆದರೆ ಡೇ ಟೈಮಲ್ಲಿ ನಾನು ಬಂದು ನೋಡಿದಾಗ ನನಗೊಂಥರ ಅನುಮಾನ ಇತ್ತು. ಈಗ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆನೇ ಏನೋ ಒಂಥರ ಬೇರೆ ಬೇರೆ ಸೌಂಡ್ಸು, ಒಂಥರ ಯಾರೋ ಹತ್ತಂಗೆ ಏನೋ ಸೌಂಡ್ಸ್ ಕೇಳ್ದಂಗೆ ಆಯಿತು. ಇವತ್ತು ಏನಾಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತಲೇ ಸಿಂಗಲಾಗೇ ಬಂದಿದ್ದೀನಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯ್ಸ್, ಇಲ್ಲಿನ ಸ್ಟೋರಿ ಬಂದು, ಇಲ್ಲಿ ಈ ಕೋಲ್ಡ್ ಸ್ಟೋರೇಜಲ್ಲಿ ಈ ದವಸ ಧಾನ್ಯಗಳೆಲ್ಲ ಇಡ್ತಾ ಇದ್ದಿದ್ದು ಕೋಲ್ಡ್ ಸ್ಟೋರೇಜಲ್ಲಿ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂದರೆ, ಸುಮಾರು ಜನ ವರ್ಕ್ ಮಾಡೋರು, ಇಲ್ಲಿನ ಸೆಕ್ಯೂರಿಟಿ ಗಾರ್ಡು ಸೇರಿ ಒಂದು 4 ಜನ ಹುಡುಗರು ಒಬ್ಬ ಹುಡುಗಿನ ಬಲಾತ್ಕಾರ ಮಾಡಿ ಸಾಯಿಸಿಬಿಟ್ಟು ಒಳಗಡೆನೇ ಏನಂತೀವಿ ಧಾನ್ಯಗಳ ಒಳಗಡೆನೇ ಎಲ್ಲ ಹುಡುಗಿನ ಮಣ್ಣು ಥರ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ರು. ಅದಾದ ನಂತರ ಇಲ್ಲಿ ಸ್ವಲ್ಪ ಕೆಲಸ ಮಾಡೋರಿಗೆ ಇಲ್ಲಿ ಏನೋ ಸ್ಮೆಲ್ ಬರ್ತಾಯಿದೆ ಅಂದ್ಬಿಟ್ಟು ಚೆಕ್ ಮಾಡಿದ್ದಕ್ಕೆ ಆ ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ.
ಆ ಡೆಡ್ ಬಾಡಿ ತೊಗೊಂಡು ಆ ಹುಡುಗಿನ ತೊಗೊಂಡೋಗಿ ಮಣ್ಣು ಮಾಡಿ ಮತ್ತೆ ಇಲ್ಲಿ ಬಂದಿದ್ದಾರೆ. ವಿತಿನ್ 1 ವೀಕಲ್ಲಿ ಆ ಹುಡುಗಿ ಮತ್ತೆ ಕಾಣಿಸ್ಕೊಂಡಿದ್ದಾಳೆ. ಏನೇನೋ ಅಳು ಸೌಂಡ್ ಕೇಳುತ್ತೆ, ಮತ್ತು ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣುತ್ತೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಥರ ಏನೇನೋ ಮೂವ್ ಆಗುತ್ತೆ, ಡೋರ್ ಹೊಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಹೇಳಿದ್ರು. ಆ ಹುಡುಗ ನಂಗೆ ಹೇಳಿದ್ದು. ಬಟ್ ನಾನು ಇಲ್ಲೊಂದು 2-3 ಜನ ಎಂಕ್ವೈರಿ ಮಾಡಿದೆ. ಇಲ್ಲೇನೋ ನೈಟ್ ಟೈಮಲ್ಲಿ ಸೌಂಡ್ಸ್ ಕೇಳಿಸ್ತಾ ಇದೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ವೀಡಿಯೋ ಆದರೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗೈಸ್, ದಯವಿಟ್ಟು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಗೈಸ್, ಈ ಸಿಂಗಲ್ ಹಂಟು ಇದಾದಮೇಲೆ ಟೀಮ್ ಜೊತೆ ಬಂದು ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ನೆಕ್ಸ್ಟು ನಾನು ಮಲ್ಲೇಶು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ಹೇಳಿದ್ದೀನಿ ನಾನು. ಬಟ್ ಅಣ್ಣ ನೀನು ಫಸ್ಟ್ ನೋಡ್ಕೊಂಬ ಹೆಂಗಿದೆ, ಆಮೇಲೆ ಹೋಗೋಣ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಇವತ್ತು ಸಿಂಗಲ್ ಹಂಟಿಂಗ್ ಮಾಡೋಣ ಅಂತಲೇ ಬಂದಿದ್ದೀನಿ. ಗೈಸ್, ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಮೇನ್ ಥಿಂಗ್ ಈಸ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡೆ ನಾನೊಂದು ಕೇಟ್ರಿಂಗ್ ಸರ್ವೀಸಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಶಾಸ್ತ್ರಿ ಕೇಟರ್ಸ್ನ. ಗೈಸ್, ತಮ್ಮಲ್ಲಿ ಯಾವುದಾದ್ರೂ ಫಂಕ್ಷನ್, ಗೃಹ ಪ್ರವೇಶ, ಮದುವೆ ಕಾರ್ಯಕ್ರಮ ಅಥವಾ ಏನಾದರೂ ಬರ್ತ್ಡೇ ಪಾರ್ಟಿ ಏನಾದರೂ ಇರಲಿ, ಸೊ ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ವೆಬ್ಸೈಟ್ ಲಿಂಕ್ನ ಪಿನ್ ಮಾಡಿಟ್ಟಿರ್ತೀನಿ. ಸೊ ಅದಕ್ಕೆ ಹೋಗಿ ಒಂದ್ಸಲಿ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ. ಸೊ ತಮಗೆಲ್ಲರಿಗೂ ಒಳ್ಳೆ ಫುಡ್ಡು, ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟು ಕೊಡ್ತೀನಿ ಅಂತ ಹೇಳ್ಕೊಂಡು ಈ ವಿಡಿಯೋ ಆದರೆ ಒಳಗಡೆ ಹೋಗೋಣ. ಫಸ್ಟ್ ಆದರೆ ಗೈಸ್, ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ. ಸೊ ಲೈಟ್ ಆ್ಯಂಡ್ ಲಾಕ್ ಮಾಡಿದೆ ವಿಡಿಯೋ ಒಳಗೆ ಹೋಗೋಣ. ಯಾರದು? ಹಲೋ, ಯಾರದು? ಫ್ರೆಂಡ್ಸ್ ಯಾರೋ ಇದ್ದಾರೆ ಫ್ರೆಂಡ್ಸಲ್ಲಿ. ಯಾರದು? ಯಾರದು? ನಿಂತ್ಕೊಳ್ರಿ. ಹಲೋ ಗೈಸ್, ಯಾರೋ ಡೋರ್ ಕ್ಲೋಸ್ ಮಾಡ್ಕೊಂಡ್ರಿ. ಹಲೋ, ಏಯ್ ಯಾರದು? ಯಾರಿದ್ದೀರಾ? ಯಾರು? ಯಾರೋ ಈಗ ಬಂದಿದ್ದಿಲ್ಲಿ. ಹಲೋ, ಛೇ, ಯಾರದು? ನಿಮ್ಗೆಂತ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಎಲ್ಲಿದ್ದಾರೆ ಅವರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಂತ ತೊಂದರೆ ಇದ್ರೆ ಹೇಳಿ. ಹಲೋ, ಎಲ್ಲಿಂದ ಹೇಳ್ತಾ ಇದ್ದೀರಾ? ಲೊಕೇಶನ್ ನೋಡಿ ಹೆಂಗಿದೆ. ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಾ? ನಾನು ನಿಮ್ಗೆ ಎಂಥದ್ದು ಹಾನಿ ಮಾಡೋಕ್ಕೆ ಬಂದಿಲ್ಲ. ಗಾಯ್ಸ್ ಇಲ್ಲೇ ಇದೆ, ಇಲ್ಲೇ ಇದೆ ಗೊತ್ತು. ವಾಮಿಟ್ ಬರೋ ಯಪ್ಪ. ಯಾರದು? ಯಾರೋ ಬೆನ್ನಿಂದ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀರಾ? ಗಾಯ್ಸ್, ಇದು ಇಲ್ಲಿತ್ತಲ್ಲ. ಇಲ್ಲಿ ಕೂಡ ಯಾರಾದ್ರೂ ಇದ್ದಾರ? ಹೆಂಗಿದೆ ನೋಡಿ ಗಾಯ್ಸ್.
ಯಾರು ಯಾರೀಗ ಹತ್ತಿದ್ದು? ಗೈಸ್ ಹಲೋ, ಹಲೋ ಗೈಸ್, ನನಗಿಲ್ಲೇ ಸಿನಿಮಾ ತೋರಿಸ್ತಾ ಇದೆ. ನಾನು ನಿಮ್ಗೆ ಎಂಥದ್ದು ಹಾನಿ ಮಾಡೋಕ್ಕೆ ಬಂದಿಲ್ಲ. ಒಂದು ವೇಳೆ ನೀವು ನನ್ನನ್ನು ನೋಡ್ತಾ ಇದ್ದರೆ ನನಗೆ ಎಂಥದ್ದು ಹಾನಿ ಮಾಡಬೇಡಿ. ಗೊತ್ತಾಗ್ಬಿಟ್ಟಿದೆ ಅಲ್ಲ ಹೆಂಗಿದೆ ಅಂತ. ಗೈಸ್, ಒಳಗಡೆ ಏನೋ ಬ್ಯಾಡ್ ಸ್ಮೆಲ್ ಬರ್ತೈತೆ. ಹಲೋ ಗೈಸ್, ಒಳಗಡೆ ಏನೋ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ. ಅದೇನೋ ವಾಮಿಟ್ ಆಗೋಂಗೆ, ಬಟ್ ಒಳಗಡೆ ಇದೆ ಅನಿಸುತ್ತೆ. ನೋಡೋಣ, ಇನ್ನೂ ಒಳಗಡೆ ಪಕ್ಕದ ರೂಮು ಎಲ್ಲ ಹೋಗಿ ನೋಡೋಣ ಏನಾಗುತ್ತೆ ಅಂತ. ನಾನು ಒಳಗಡೆ ಬರ್ತಾಯಿದ್ದೀನಿ. ಎಂಥದ್ದು ಹಾನಿ ಕೊಡಬೇಡ್ರಿ. ಗೈಸ್, ಒಳಗಡೆ ಸ್ಮೆಲ್ ಬರ್ತಾಯಿತ್ತಿದ್ದು. ಫ್ರೆಂಡ್ಸ್, ಲೊಕೇಶನ್ ನೋಡಿ ಹೆಂಗಿದೆ. ನೀವು ನನ್ನನ್ನು ನೋಡ್ತಾ ಇದ್ದೀರಾ? ಗೈಸ್, ಯಾರು ನೀವು ನನ್ನನ್ನು ನೋಡ್ತಾ ಇದ್ದೀರಾ? ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನನಗೊಂದು ಸ್ವಲ್ಪ ನಿಮ್ಗೆ ಸಹಾಯ ಮಾಡೋ ಅಂತಲೇ ಬಂದಿದ್ದೀನಿ. ಗೈಸ್ ನೋಡಿ, ಇದು ಕೋಲ್ಡ್ ಸ್ಟೋರೇಜು. ಎಷ್ಟು ಏನೋ ಸೌಂಡು, ಇಲ್ಲೇನು ಸೌಂಡ್ ಕೇಳಿಸ್ತಾ ಇಲ್ಲ. ಪಕ್ಕದ ರೂಮಲ್ಲೆಲ್ಲ ಕೇಳಿಸ್ತಾ ಇದೆ. ಗೈಸ್, ಒಳಗಡೆ ಬಂದರೆ ನಿಜವಾಗ್ಲೂ ಉಸಿರಿಗೆ ಹಿಡ್ಕೊಳಂಗಾಗುತ್ತೆ ಗೈಸ್. ಉಸಿರು ಹಿಡ್ದಂಗಾಗುತ್ತೆ. ಹೊರಗಡೆ ಬಂದೆ ಕೂಲಾಗ್ಬಿಡ್ತು. ಹಲೋ ಗೈಸ್, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಯಾರದು? ಹಲೋ, ಇನ್ನೂ 2 ರೂಮ್ ಇದೆ ಅಲ್ಲಿ. ಹಲೋ ಮೇಡಮ್, ಏನೋ ಹಾಳು ಸೌಂಡ್ ಕೇಳಿಸ್ತಾ ಇದೆ. ಯಾರಾದ್ರೂ ಇನ್ನೊಂದ್ಸಲ ಹೇಳ್ತೀರಾ ಯಾರು ಅಂತ ನೋಡಿ. ನಾನು ನನ್ನ ಮಾತಾಡೋದು ಕೇಳಿಸ್ತಿದೆಯಾ ನಿಮಗೆ? ನೀವು ನನ್ನನ್ನು ನೋಡ್ತಾ ಇದ್ರೆ ನಾನು ನಿಮ್ಗೆ ಎಂಥದ್ದು ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಹೆಂಗಿದೆ ನೋಡಿ. ಫ್ರೆಂಡ್ಸ್ ನೋಡಿ ಹೆಂಗಿದೆ ನೋಡಿ.
ಈಗ ಅದು ಸರಿ, ಅಲ್ಲಿ ಬ್ಲ್ಯಾಕ್ ಕಲರ್ ಶ್ಯಾಡೋ ಏನೋ ಕಾಣಿಸ್ತು. ನನ್ನನ್ನೇನಾದ್ರು ನೋಡ್ತಾ ಇದ್ದೀರಾ? ಹಲೋ, ಎಲ್ಲಿಂದ ಅಳ್ತಾ ಇದ್ದಾರೆ ನೀವು? ಫ್ರೆಂಡ್ಸ್, ಆ ಅಳು ಹೆಂಗಿರುತ್ತಂದರೆ ಒಂಥರ ಮೈಂಡ್ ಬ್ಲಾಕ್ ಆದಂಗೆ, ಕಿವಿಯಲ್ಲೆಲ್ಲ ಗುಯ್ ಅಂತ ಸೌಂಡ್ ಕೇಳುತ್ತೆ. ಏನೇನೋ ಸೌಂಡ್ಸ್ ಬರ್ತಾಯಿದೆ ಫ್ರೆಂಡ್ಸ್. ಯಾರಾದರೂ ಇದ್ದೀರಾ? ಯಪ್ಪ, ಯಾರಾದರೂ ಇದ್ದೀರಾ? ನಿಮ್ಗೆಂಥ ಪ್ರಾಬ್ಲಮ್ ಹೇಳಿ? ನೀವು ಅಳೋದು ಎಂತಕ್ಕೆ? ಏನಕ್ಕೆ ಅಳೋದು? ಹಲೋ, ಗೈಸ್, ಮೊನ್ನೆ ಬಂದಾಗ ಡೇ ಟೈಮಲ್ಲಿ ಇಲ್ಲೇ ಬಾವಲಿಗಳು ತುಂಬ ಈ ರೂಮಲ್ಲಿ ತುಂಬ ಇದ್ದವು. ಈಗ ಗೊತ್ತಿಲ್ಲ ಏನಾಗುತ್ತೆ ಅಂತ, ಹೋಗಿ ನೋಡೋಣ. ಹಲೋ, ಯಾರಾದರೂ ನಾನು ನೋಡ್ತಾ ಇದ್ದೀರಾ? ಗೈಸ್, ಇಲ್ಲಿ ಸ್ಮೆಲ್ಲು ಗೈಸ್. ಫ್ರೆಂಡ್ಸ್, ಇದೆಲ್ಲ ಬಾವಲಿಗಳು ತಂದು ಹಾಕಿರೋದು. ಹೌದು ಫ್ರೆಂಡ್ಸ್, ಇದೆಲ್ಲ ಬಾವಲಿಗಳದೇ ಕೆಲಸ. ಬಾವಲಿ ಮೀನ್ಸ್ ಬ್ಯಾಟ್. ಇದೇನು? ಯಾರೇ ಅದು? ಗುಂಡಿಗೆ ಬಾಯಿಗೆ ಬಂದಂಗೆ ಆಗ್ಬಿಡ್ತು. ನಾನು ನಿಮ್ಗೆಂತ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನನಗೆಂತ ತೊಂದರೆ ಮಾಡಬೇಡಿ. ಹಲೋ, ಅಪ್ಪ ಸ್ವಾಮಿ, ಹಲೋ, ಹೇ ಗೈಸ್, ಅಲ್ಲಿ ಯಾರು ಇದ್ದಾರೆ? ಹಲೋ ಗೈಸ್, ಅಲ್ಲಿ ಯಾರು ಇದ್ದಾರೆ ಗೈಸ್? ಯಾರ್ದು ಇದು? ಏನ್ರಿ? ಹಲೋ ಹಲೋ, ಯಾರ್ದು? ಹಲೋ, ನಿಂತ್ಕೊಳ್ರಿ.
ಹಲೋ, ಇಲ್ಲೇನಾ ಕಾಣಿಸ್ಕೊಂಡಿತ್ತು? ಅಯ್ಯಪ್ಪ ಗೈಸ್, ಇಲ್ಲಿ ಬೇಕಾದಷ್ಟು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ತೊಂದರೆ ಕೊಡಬೇಡಿ. ಇವಾಗ ಕಾಣಿಸ್ಕೊಂಡಿದ್ದಿಲ್ಲ ನನಗೆ. ಹಲೋ ಗೈಸ್, ಯಾರೋ ಓಡ್ತಾ ಇದ್ದಾರೆ. ಅಯ್ಯಪ್ಪ, ಎಲ್ಲಿಂದ ಗೈಸ್? ತುಂಬ ಡೇಂಜರ್ ಆಗಿದೆ. ಹಲೋ, ಯಾರಾದರೂ ಇದ್ದೀರಾ? ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಎಲ್ಲಿ ಬೀಳ್ತದೆ? ನಾನು ನಿಮ್ಮಂಥವ್ರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಯಾವುದೂ ತೊಂದರೆ ಕೊಡಬೇಡಿ. ಹಲೋ, ನೈಟ್ ಟೈಮು. ಗೈಸ್, ಇಲ್ಲಿಂದ ಬಿದ್ದರೆ ಮಾತ್ರ ಹಲೋ ಗೈಸ್, ಮೇಲ್ಗಡೆಯಿಂದ ಬೀಳ್ತದೆ. ಹಲೋ, ಗೈಸ್, ಮೇಲ್ಗಡೆಯಿಂದ ಬೀಳ್ತದೆ. ಹಲೋ, ಯಾರಾದರೂ ಇದ್ದೀರಾ? ಅಯ್ಯಪ್ಪ, ಈ ಜಿರಳೆ ಒಂದೊಂದು ಸಿಚುವೇಶನಲ್ಲಿ ಯಾವ್ಯಾವ್ದು ನೋಡಿ ಭಯ ಬಿಡಬೇಕಪ್ಪ. ಯಾರೇ ಅದಳ್ತಾ ಇರೋದು? ಮುಂದೆ ಬನ್ನಿರಿ. ಎಲ್ಲೋ ಸೌಂಡ್ ಕೇಳಿಸ್ತಲ್ರಿ. ನೀವು ಹಿಂಗೆ ಅದು ನೀವು ಹಿಂಗೆ ಆದರೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಏನು ಸೌಂಡು? ಏನೋ ಸೌಂಡ್. ಫ್ರೆಂಡ್ಸ್, ಏನಿದು? ಯಾರು?
ಹಲೋ, ಫ್ರೆಂಡ್ಸ್, ಪ್ರತಿ ಸ್ಟೆಪ್, ಪ್ರತಿ ಫ್ಲೋರಲ್ಲೂ ಹಿಂಗೆ ಕಟ್ಟಿದ್ದಾರೆ. ನೋಡಿ, ಪ್ರತಿ ಫ್ಲೋರಲ್ಲೂ. ಫ್ರೆಂಡ್ಸ್, ಇವಾಗ ಇಲ್ಲಿ ಯಾರಾದರೂ ಗೈಸ್, ಏನದು ಸೌಂಡು? ಯಾಕೋ ತುಂಬ ದೊಡ್ಡ ಸೌಂಡ್ ಆಗ್ತಾ ಇದೆ. ಹಲೋ, ಯಾರಾದರೂ ಇದ್ದೀರಾ? ಎಲ್ಲ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ ಸರ್, ಮೇಡಮ್? ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಜಸ್ಟ್ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಅಷ್ಟೇ. ನಾನು ತುಂಬ ಹೊತ್ತು ಆಟ ಆಡಿಸ್ತಾ ಇದ್ದೀರಾ, ದಯವಿಟ್ಟು ಜಾಸ್ತಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಾಣಿಸ್ಕೊಳ್ಳಿ. ಹಲೋ, ಯಾರು? ಫ್ರೆಂಡ್ಸ್, ಏನೇನೋ ಸೌಂಡ್ಸು. ಫ್ರೆಂಡ್ಸ್, ಟೀಮ್ ಜೊತೆ ಬರೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಬ್ಬನ ಕೈಯಲ್ಲಿ ಇಷ್ಟು ದೊಡ್ಡದಾಗಿ ಅಂದ್ಕೊಂಡಿರಲಿಲ್ಲ, ಇಷ್ಟು ದೊಡ್ಡದಾಗಿರುತ್ತೆ ಅಂತ. ನೋಡೋಣ ನಮಗಿನ್ನೂ. ಗೈಸ್, ಇಲ್ಲಿಂದ ಯಾರೋ ಹೇಳ್ತಾ ಇದ್ದಾರೆ. ಹಲೋ, ಗೈಸ್ ನೋಡಿ, ಇಲ್ಲಿಂದಲೇ ಸೌಂಡ್ ಕೇಳಿಸ್ತಾ ಇರೋದು. ಹಲೋ, ನಾವು ಹೋಗ್ತಾ ಇದ್ದೀನಿ. ಅಯ್ಯಪ್ಪ ಸ್ವಾಮಿ, ಇಲ್ಲಿಂದ ಎಲ್ಲಿ? ಹಲೋ, ಎಲ್ಲಿಂದ ಕೇಳಿಸ್ತಾ ಇದೆ ಸೌಂಡು? ಹಲೋ, ನೋಡಿ, ಇಲ್ಲಿಂದ ಕೇಳಿಸ್ತಾ ಇದೆ.
ಎಲ್ಲಿಂದ ಕೇಳಿಸ್ತಾ ಇದೆ ಸೌಂಡ್ ಇದು? ನೋಡಿ, ಏನು ಗೊತ್ತೇ ಆಗ್ತಾಯಿಲ್ಲ, ಎಲ್ಲಿಂದ ಕೇಳಿಸ್ತದೆ. ಅಯ್ಯಪ್ಪ, ನನ್ನ ಪಕ್ಕದಲ್ಲಿ ಬಂತೇನೋ ಅಂದ್ಕೊಂಡೆ ಇವಾಗ ನಾನು. ಆಯ್ತು. ಅಯ್ಯಪ್ಪ, ಇದು ಯಾವುದಾದ್ರೂ ಇದು ತಲೆ ಮೇಲೆ ಬಿದ್ದೆ ತಲೆ ತೂತಾಗ್ಬಿಡುತ್ತೆ. ಎಲ್ಲಿಂದ ಅಳ್ತಾ ಇದೆಯಾ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ, ನನಗೆಂಥದ್ದು ತೊಂದರೆ ಕೊಡಬೇಡ. ಹಲೋ, ಅಯ್ಯಪ್ಪ, ಅಯ್ಯಮ್ಮ, ತೊತ್ತೆ ಅದಕ್ಕೆ. ಗೈಸ್, ಇಲ್ಲಿ ತುಂಬ ದುಡ್ಡದೇ ಇದೆ ಅನಿಸುತ್ತೆ. ಗೈಸ್, ಇಲ್ಲಿ ಏನು ಅನ್ಕೊಂತೇನೆ ಇದು? ಅಯ್ಯಪ್ಪ, ಎಲ್ಲಿಂದ ಅಳ್ತಾ ಇದೆ ಇದು? ಅಯ್ಯಪ್ಪ, ಹೆಂಗಿದೆ ನೋಡಿ, ಲೊಕೇಶನ್ ನೋಡಿ ಹೆಂಗಿದೆ. ಗೈಸ್, ಎಲ್ಲಿ ಹುಡ್ಕೋದು ಗೈಸ್ ಇವಾಗ ಅದನ್ನ? ಹಲೋ, ಯಾರೇ ಅದು? ಗೈಸ್, ಇಲ್ಲಿ ಯಾಕೋ ಇರೋದಿದ್ರೆ ಗೈಸ್, ಇಲ್ಲಿ ಯಾಕೋ ಇದೇನೋ ಏನಂತೀರಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟು ಹೋಗ್ಬಿಡೋದು ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಬರ್ತಾ ಮೇಲಕ್ಕೆ ಜಾಸ್ತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ನಡೀತಾ ಇದೆ. ಅದಕ್ಕೆ ಹೋಗ್ಬೇಡ, ಟೀಮ್ ಜೊತೆ ಬರೋಣ. ಗೈಸ್, ಮಲ್ಲೇಶಿಗೆ ಫೋನ್ ಮಾಡಿ, ಈ ಲೊಕೇಶನ್ ಮಲ್ಲೇಶಿಗೆ ಕೊಡಬೇಕು, ಫೋನ್ ಮಾಡಿ ಬರೋಕ್ಕೆ ಹೇಳೋಣ. ಗೈಸ್, ಫಸ್ಟ್ ಅದಕ್ಕೆ ಕೆಳಗಡೆ ಗೈಸ್. ಅಪ್ಪ, ಯಾರೋ ಓಡೋದಂತ ಕಾಣಿಸ್ತು. ಹಲೋ, ಫ್ರೆಂಡ್ಸ್, ಗೈಸ್, ಬೆಸ್ಟು ಹೋಗ್ಬಿಡೋದು ಬೆಸ್ಟು. ನಾವು ಬೇಕಾದ್ರೆ ಟೀಮ್ ಜೊತೆ ಬರೋಣ. ಸೊ ಗಾಯ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗಾಯ್ಸ್, ಯಾಕೋ ಸೌಂಡ್ಸ್ ತುಂಬ ಆಗ್ತಾಯಿದೆ. ಮಲ್ಲೇಶನ್ಗೆ ಫೋನ್ ಮಾಡಿ, ಮಲ್ಲೇಶ್ ಜೊತೆ ವಿಡಿಯೋ ಮಾಡೋಣ ಇನ್ನೊಂದ್ಸಲಿ, ಏನಾಗುತ್ತೆ ಅಂದ್ಬಿಟ್ಟು ಮುಂದಕ್ಕೆ ಗೊತ್ತಾಗುತ್ತೆ. ಗಾಯ್ಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋ ನಿಮ್ಮ ಊರು, ಆಮೇಲೆ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಗಾಯ್ಸ್, ದಯವಿಟ್ಟು ಈ ವಿಡಿಯೋ ನೋಡಿದವ್ರನ್ನ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕು, ಆ್ಯಂಡ್ ನನ್ನ ಕೇಟ್ರಿಂಗ್ ಸರ್ವಿಸಸ್ಸು ವೆಬ್ಸೈಟ್ ಲಿಂಕು, ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ದು
ಲಿಂಕು ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ದಯವಿಟ್ಟು ಜಾಯ್ನ್ ಆಗೋರು ಇಷ್ಟ ಇದ್ದರೆ ಜಾಯ್ನ್ ಆಗಿ. ಸೊ ಗೈಸ್ ಬಾಯ್ ಗೈಸ್, ಎಲ್ಲರೂ ಚೆನ್ನಾಗಿರಿ. ನೋಡಿ ನನಗೂ ಕಣ್ಣೆಲ್ಲ ಕೆಂಪಗಾಗ್ಬಿಡ್ತು. ಸೊ ಇಲ್ಲ ಗೈಸ್, ಎಲ್ಲರೂ ಚೆನ್ನಾಗಿರಿ. ಎಲ್ಲಂದ್ರೆ ಅಲ್ಲಿ ಹೋಗ್ಬಿಡಿ, ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ. ಬಾಯ್ ಜೈ ಶ್ರೀರಾಮ್.